ಉಗ್ರರಿಂದ ಕಾಶ್ಮೀರದಲ್ಲಿ ನರಮೇಧ ಆಗ್ತಿದ್ದಂತೆ ರಾಜತಾಂತ್ರಿಕ ಯುದ್ಧ ಸಾರಿರೋ ಭಾರತ ಪಾಕ್ ಪ್ರಜೆಗಳಿಗೆ ದೇಶ ತೊರೆಯುವಂತೆ ಸೂಚಿಸಿದೆ. ಬೆಂಗಳೂರಿನಲ್ಲೂ 5 ಪಾಕ್ ಪ್ರಜೆಗಳಿದ್ದು ಭಾರತ ಬಿಡುವಂತೆ ಕಟ್ಟಪ್ಪಣೆ ನೀಡಲಾಗಿದೆ. ರಾಜ್ಯದಲ್ಲಿದ್ದ ಪಾಕ್ ಪ್ರಜೆಗಳು ಪಾಕಿಸ್ತಾನಕ್ಕೆ ವಾಪಸ್. ದೇಶ ತೊರೆಯಲು ಏಪ್ರಿಲ್ 27ರ ಡೆಡ್ಲೈನ್. ಪಹಲ್ಗಾಮ್ ಘೋರದ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದನ್ನು ಅರಿತ ಕೇಂದ್ರ ಸರ್ಕಾರ ಸಿಂಧೂ ನದಿ ಒಪ್ಪಂದ ರದ್ದು, ಪಾಕ್ ಪ್ರಜೆಗಳ ವಾಪಸ್ ಸೇರಿದಂತೆ ಹಲವು ದಿಟ್ಟ ಕ್ರಮ ಕೈಗೊಂಡಿದೆ. ಅದರಲ್ಲೂ ಪಾಕ್ ಪ್ರಜೆಗಳು ಎಲ್ಲೇ ಅಡಗಿದ್ರು ಹುಡುಕಿ ವಾಪಸ್ ಕಳಿಸಿ ಅಂತ ಕೇಂದ್ರ ಸರ್ಕಾರ ಆಜ್ಞೆ ಮಾಡ್ತಿದ್ದಂತೆ ರಾಜ್ಯದಲ್ಲೂ ಆಪರೇಷನ್ ಆರಂಭಿಸಲಾಗಿದೆ. ಅಂದಹಾಗೆ ಮೆಡಿಕಲ್ ವೀಸಾ ಹೊರತುಪಡಿಸಿ ಉಳಿದ 16 ವೀಸಾಗಳಲ್ಲಿ ಭಾರತಕ್ಕೆ ಬಂದಿರುವ ಪಾಕ್ ಪ್ರಜೆಗಳಿಗೆ ಭಾರತ ತೊರೆಯಲು ಇವತ್ತೇ ಕೊನೆ ದಿನವಾಗಿದೆ. ಮೆಡಿಕಲ್ ವೀಸಾದಡಿ 2025-26ರ ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಭಾರತಕ್ಕೆ ಬಂದಿರೋರಿಗೆ ನಾಡಿದ್ದು ಅಂದ್ರೆ ಏಪ್ರಿಲ್ 29 ಕೊನೆ ದಿನವಾಗಿದೆ. ರಾಜ್ಯ ಸರ್ಕಾರ ಕೂಡ ಪಾಕ್ ಪ್ರಜೆಗಳನ್ನ ಗುರುತಿಸುತ್ತಿದ್ದು ಕೇಂದ್ರದ ಸೂಚನೆ ಪಾಲಿಸುತ್ತಿದೆ. ಎಲ್ಲ ಸೀನಿಯರ್ ಆಫೀಸರ್ಸ್ಗೂ ಕೂಡ ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸು ರೇಂಜಲ್ಲಿರೋರಿಗೆ ಈಗಾಗಲೇ ತಿಳಿಸಿದ್ದೇವೆ. ನಿನ್ನೆ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ ಅಡ್ವೈಸರಿ ಬಂದಿದೆ, ಅದರ ಪ್ರಕಾರ ಮಾಡ್ತಾ ಇದ್ದೇವೆ. ತಪ್ಪು ಮಾಡಿದ್ರೆ ಹೊಡೆದು ಹಾಕಿ. ತುಮಕೂರಿನ ಅಸ್ಲಾಂ ಪಾಷಾ 18 ವರ್ಷದ ಹಿಂದೆ ಪಾಕಿಸ್ತಾನದ ಫೈಜಾಳನ್ನ ಮದುವೆಯಾಗಿದ್ದ. ಈ 18 ವರ್ಷದಲ್ಲಿ ಒಮ್ಮೆ ಮಾತ್ರ ಫೈಜಾ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದಾಳೆ. ದಂಪತಿಗೆ 3 ಮಕ್ಕಳಿದ್ದು ಒಬ್ಬ ಮಗಳನ್ನ ಕರಾಚಿ ಮೂಲದವನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಆದರೆ ಪಾಕ್ ಪ್ರಜೆಗಳು ದೇಶ ತೊರೆಯಬೇಕು ಅನ್ನೋ ಆದೇಶ ಹೊರಬೀಳುತ್ತಿದ್ದಂತೆ ಈ ದಂಪತಿ ಶಾಕ್ ಆಗಿದ್ದಾರೆ. ಕಲಬುರಗಿಯಲ್ಲಿದ್ದ 5 ಪಾಕ್ ಪ್ರಜೆಗಳು ವಾಪಸ್. ಕಲಬುರಗಿಯಲ್ಲಿ ಒಟ್ಟು 9 ಪಾಕಿಸ್ತಾನ ಪ್ರಜೆಗಳು ಇದ್ದಾರೆ. 2 ದೀರ್ಘಾವಧಿ ವೀಸಾದಲ್ಲಿದ್ರೆ ಉಳಿದ 2025-26ರ ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಅವರು ವಿಸಿಟರ್ ವೀಸಾದಲ್ಲಿದ್ದಾರೆ. ಹೀಗಾಗಿ 5 ನಿನ್ನೆ ಸಂಜೆಯೇ ಕಲಬುರಗಿಯಿಂದ ವಾಪಸ್ ಆಗಿದ್ದಾರೆ. ಕೊಪ್ಪಳ ಮೂಲದವರನ್ನ ಮದುವೆಯಾಗಿರುವ 2 ಪಾಕಿಸ್ತಾನಿ ಮಹಿಳೆಯರು ಇಲ್ಲೇ ವಾಸವಾಗಿದ್ರು. ಆದರೆ ಒಬ್ರು ಪಾಕಿಸ್ತಾನಕ್ಕೆ ವಾಪಸ್ ಆಗಿದ್ದು ಇನ್ನೊಬ್ರು ಇಲ್ಲೇ ಇದ್ದಾರೆ. ದೀರ್ಘಾವಧಿ ವೀಸಾ ಇರೋದ್ರಿಂದ ಅವರು ವಾಪಸ್ ಆಗೋ ಅವಶ್ಯಕತೆ ಇಲ್ಲ ಅಂತಾರೆ SP. ಕೊಪ್ಪಳ ಜಿಲ್ಲೆಯಲ್ಲಿ 2 ಪಾಕಿಸ್ತಾನಿ ಪ್ರಜೆಗಳು ಸುಮಾರು ವರ್ಷಗಳಿಂದ ಇಲ್ಲಿ ಅವರು ಲಾಂಗ್ ಟರ್ಮ್ ವೀಸಾ ಇದರಲ್ಲಿ ಮದುವೆ ಆಗಿಬಿಟ್ಟು ಬಂದಿದ್ದಾರೆ. ಸರ್ಕಾರದ ಆದೇಶ ಹಾಗೂ ನಮ್ಮ ಮಾನ್ಯ DG and IGP ಅವರ ಆದೇಶ ಮೇರೆಗೆ ಲಾಂಗ್ ಟರ್ಮ್ ವೀಸಾ ಅವರಿಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದು ಅವರೇನು ಹೋಗೋ ಅವಶ್ಯಕತೆ ಇರುವುದಿಲ್ಲ. ದಾವಣಗೆರೆಯಲ್ಲಿ ಪಾಕ್ ಯುವತಿ ರಾಣಿ ಬರ್ಕಾ ವಾಸವಾಗಿದ್ದಾರೆ. ಹಿಂದೂ ರಜಪೂತ್ ಸಮುದಾಯದ ರಾಣಿ ಪಾಕಿಸ್ತಾನದಲ್ಲಿ MBBS ಮುಗಿಸಿ ದಾವಣಗೆರೆಯಲ್ಲಿ MD ಓದಲು ಬಂದಿದ್ರು. ಲಾಂಗ್ ಟರ್ಮ್ ವೀಸಾದಲ್ಲಿರುವ ರಾಣಿ ವಿರುದ್ಧ ಯಾವುದೇ ಪ್ರಕರಣ ಇಲ್ಲ ಅಂತ SP ಮಾಹಿತಿ ನೀಡಿದ್ದಾರೆ. ಇನ್ನು ಮೆಡಿಕಲ್ ವೀಸಾ 2025-26ರ ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಬಂದಿರುವ 5 ಬೆಂಗಳೂರಿನಲ್ಲಿದ್ದಾರೆ. ಇವರಿಗೂ ಕೂಡ ದೇಶ ತೊರೆಯುವಂತೆ ಸೂಚಿಸಲಾಗಿದೆ. ಭಾರತ ಪಾಕ್ ಗಡಿಯಲ್ಲಿ ಕ್ಷಣಕ್ಕೂ ಉದ್ವಿಗ್ನ ಸ್ಥಿತಿ ಎದುರಾಗ್ತಿದೆ. ಇತ್ತ ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿರುವ CM ಸಿದ್ದರಾಮಯ್ಯ, ನಾವು ಯುದ್ಧದ ಪರ ಇಲ್ಲ, ಶಾಂತಿ ಸುವ್ಯವಸ್ಥೆ ಪರ ಇದ್ದೇವೆ. ಉಗ್ರರ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಇನ್ನು ಮುಂಬೈನಲ್ಲಿ 14 ಪಾಕಿಸ್ತಾನಿಗಳು ಇರೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅತ ಗುಜರಾತ್ನ ಅಹಮದಾಬಾದ್ನಲ್ಲಿ ಅಕ್ರಮವಾಗಿ ವಾಸವಾಗಿದ್ದ 1000ಕ್ಕೂ ಹೆಚ್ಚು ಬಾಂಗ್ಲಾ ವಲಸಿಗರನ್ನ ಗುಜರಾತ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದರ ನಡುವೆ ಕಳೆದ 2 ದಿನಗಳಲ್ಲಿ ಪಾಕಿಸ್ತಾನದಿಂದ 392 ಭಾರತೀಯರು ದೇಶಕ್ಕೆ ಮರಳಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.